ಬೇವ ಬೇವ ಏನ್ ಶಿವಾನಂದ? ಹಾ, ಯಾಕ ದೌಡ್ ಎದ್ ಬಿಟ್ಟಿಯಲ್ಲ, ಏನಾತ? ಯಾವ ಬೇ ಇದು ಅಪ್ಪ ಇಲ್ಲವನ? ಅಪ್ಪ ಗೊತ್ತಿಲ್ಲಪ್ಪ, ಈಗ ಎಲ್ಲ ಹೊರಗೆ ಹೋದಂಗಿದ್ರು. ಹೊರಗೆ ಹೊಲಕ್ಕೆ ಹೋಗಿರ್ಬೇಕು ತಮ್ಮ. ಎದಕ್ಕೆ? ಏನಿಲ್ಲ, ನನಗೂ ಮನ್ಯಾಗ ಕುಂತ ಬೇಸರ ಆಗತ್ತೈತೆ. ಸ್ವಲ್ಪ ಹೊಲದ ಕಡೆ ಹೋಗಿ ಬರ್ತೀನಿ. ಕೆಲಸ ಏನಾಗತ್ತೈತೆ ನೋಡಿ ಬರ್ತೀನಿ. ಹಾಂ, ನೀನಾ ಹೊಲದ ಕಡೆ ಹೋಗಿ ಬರ್ತೀಯಾ? ಯಾಕಪ್ಪ, ಇಲ್ಲೇ ಇರ್ಬೇಕಿಲ್ಲ? ನಿನಗೇನು ಗೊತ್ತಾಗತ್ತೆ ಹೊಲದ್ದು? ಏನು ಗೊತ್ತಾಗೋದಿಲ್ಲ ಅಂತ ಇಲ್ಲೇ ಇಟ್ಕೊಂಡ್ಬಿಡ್ತಾರೆ. ನಾ ಮನ್ಯಾಗ ಇದ್ಬಿಡ್ಲೇನ? ಹೋಗಿ ಬರ್ತೀನಿ. ಏನಾರ ಒಂದು ಕೆಲಸ ಮಾಡ್ಬೇಕಲ್ಲ ಮನುಷ್ಯ ಅಂದ್ಮ್ಯಾಗ, ಅದಕ್ಕೆ ಹೋಗಿ ಬರ್ತೀನಿ ನಾನು. ಸರಿ ಆಯ್ತಾ. ಅಪ್ಪ ಬಂದ್ರೆ ಹೇಳ್ಬಿಡು, ಓ ಶಿವಾನಂದ ಹೋಗ್ಯಾನ ಹೊಲಕ್ಕಂತಂದು. ಆಯ್ತಳಪ್ಪ, ಹೇಳ್ತೀನಳ. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು. ಹೇ, ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಓಹೋ, ಏನಪ್ಪ ಶಿವಾನಂದ, ಜೋರ ಹಾಡಾಡ್ಕೋತ ಕೆಲಸ ಮಾಡಕತ್ ಬಿಟ್ಟು. ಓಹೋ, ಬರ್ರಿ ಯಜಮಾನ್ರ ಬರ್ರಿ. ಏನಿಲ್ರಿ, ಸ್ವಲ್ಪ ಹೊಲದಾಗ ಕೆಲಸ ಇದ್ದೋರಿ, ಹಿಂಗಾಗಿ ಸಲಿಕೆ ತೊಗೊಂಡು ನಾನು ಇಲ್ಲೇ ಮಾಡಕ್ಕೆ ಬಂದಿದ್ದು ನೋಡ್ರಿ. ಅಲ್ಪ ಶಿವಾನಂದ, ನೀ ಎಲ್ಲ ಅಲ್ಲಿ ದುಬೈದಾಗಿದ್ದ ಕೆಲಸ ಮಾಡ್ದವ, ನಿನಗೆಲ್ಲ ಇದು ಹೊಂದತೈತನ? ಏನು ಮಾಡಿದ್ರಿ ಯಜಮಾನ್ರ, ಎಲ್ಲ ಕಡೆ ಸುತ್ತಿ ಭಾಳ ಸುಸ್ತಾಗ್ಬಿಟ್ಟಿನಿ. ಒಂದು ಕಡೆ ನೆಲ್ಲಿ ನಿಂದ್ರು ನಂತ ಸಾಯೋ ಮಠ. ಎಷ್ಟಂತಾರ ಹೊರದೇಶದಾಗ ದುಡ್ದ ಪರದೇಶ ಆಗು ನಾವು. ಅದು ಕಾರಣ ಬಿಡ. ಅಲ್ಲ, ಮತ್ತು ನಿನಗೆ ಇದೆಲ್ಲ ಭೂಮಿ ಉದ್ಯೋಗ ಎಲ್ಲ ಬರೋದಿಲ್ಲಲ್ವ ನಿನಗೆ? ಮತ್ತೆ ಹೆಂಗೆ ಮಾಡ್ತಿ? ಬರೋದಿಲ್ರಿ, ಆದ್ರೆ ಕಲಿತೀನಿ ರೀ, ಕಲಿತೀನಿ ರೀ ಅಂತೇಳಿ ಹೇಳ್ಯಾರಿಲ್ಲ ನಮ್ಮ ಅಣ್ಣವ್ರು. ಆಗದು ಎಂದು ಕೈ ಕಟ್ಟಿ ಕುಳಿತಾರೆ ಸಾಗದು ಕೆಲಸ ಮುಂದೆ ಅಂತಂದ. ಕಲಿತೀನಿ. 1 ತಿಂಗಳು ಕತೆ, 1 ವರ್ಷ ಕತೆ ಹೋಗಲಿ, ಕಲಿತೀನಿ. ಬೇರೆ ದೇಶದೊಳಗೆ ಇನ್ನೊಬ್ಬರ ಕೈಯಾಗ ಪರದೇಶ ಆಗಿ ದುಡಿಯೋಕೆ ನಮ್ಮದು ಬದಲಿ ಇಲ್ಲಿ ಬಂದು ನಮ್ದ ಭೂಮಿ ಐತಿ, ನಮ್ದ ನೆಲ ಐತಿ, ಈಕಿನ ನಮ್ಮ ತಾಯಿ ಅಂತಂದು ಉಳುಮೆ ದುಡಿಮೆ ಮಾಡಿರ ಆರಾಮ್ ನಾವು ಉದ್ಧಾರ ಆಕ್ಕೀವಿ, ಊರು ಉದ್ಧಾರ ಆಕತಿ. ಎಲ್ಲರೂ ಕಲ್ತು ಎಲ್ಲರೂ ಪಟ್ನ ಸೇರಿರ, ನಮ್ಮ ಹಳ್ಳಿ ಯಾರು ನೋಡ್ಕೊಳಿದ್ರು ಹಿರಿಯಾರ. ವಾ, ಮೆಚ್ಚಿದ್ನಪ್ಪ ಮಗನ. ಅಲ್ಲ, ಎಲ್ಲರೂ ಯಾವಾಗ ನಾ ಸಿಟಿಯಾಗ ಸೆಟ್ಲಾಗೀನಿ ಅಂತಂದು ಸಾಯ್ತಿರ್ತಾರ. ಇಲ್ಲಿ ಹುಡುಗರು ನೀನ ನೋಡ್ತಿರ್ತೀಯಪ್ಪ ಶಿವಾನಂದ. ಏನು ಒಂದು ಡಿಗ್ರಿ ಒಂದು ಇದನ್ನ ಮಾಡಿರಲ್ಲ, 10ನೇದು ಮಾಡಿರಲ್ಲ, 12ನೇದು ಮಾಡಿರಲ್ಲ, ಹೋಗ್ಬಿಡ್ತಾರ ಅಲ್ಲಿ. ಅಲ್ಲಿ ಬೆಂಗಳೂರಾಗಿ ಏನು ಮಾಡ್ತಾರೋ, ಏನು ಕೆಲಸ ಮಾಡ್ತಾರೋ ಆ ದೇವ್ರಿಗೆ ಗೊತ್ತು. ಎಲ್ಲ ಚಲೋ ತಂಗ ಜಮೀನು ಇರುತ್ತೆ, ಅವ್ರ ಅಪ್ಪ ಅವ್ರ ಅಜ್ಜ ಚಲೋ ತಂಗ ಜಮೀನು ಮಾಡಿಟ್ಟಿರ್ತಾರೆ. ಹೊಲ ಮನೆ ಎಲ್ಲ ಇರ್ತೈತಿ. ಅದನ್ನೆಲ್ಲ ಬಿಡ್ತಾರ, ಅಲ್ಲಿ ಹೋಗಿ 10,000ಕ್ಕೆ ದುಡ್ದಿನಿ, 15,000ಕ್ಕೆ ದುಡ್ದಿನಿ ಅಂತಂದು ಸಾಯ್ತಾರೆ. ಅದೇನು ಕಂಡಾರೋ ಏನೋ ಬೆಂಗಳೂರೊಳಗೆ ಬರೀ ಬೆಂಗಳೂರು ಅಂತಾರಪ್ಪ. ಏನು ಮಾಡಿದ್ರೆ ಯಜಮಾನ್ರೆ, ಅವ್ರದ್ದು ತಪ್ಪಲ್ಲ. ಈಗ ಹರೇ ವಯಸ್ಸು ಇರ್ತೈತಿ, ಜೋಶ್ ಇರ್ತೈತಿ, ದುಡಿತಾರ, ಅವ್ರು ಅಷ್ಟು ದುಡಿಸ್ಕೊತಾರ. ಮುಂದೊಂದು ದಿನ ಅವ್ರಿಗೂ ಅನ್ನಿಸ್ತೈತಿ ಸಾಕಿದ ಬೇರೆ ಊರು ಸಾಕು, ನಮ್ಮೂರಾಗ ಹೋಗಿ ಏನಾರ ಸಣ್ಣ ಕೆಲಸ ಮಾಡೋಣ ಅಂತಂದು ಅವ್ರಿಗೆ ಅನ್ನಿಸ್ತೈತಿ ನನ್ನಂಗೆ. ನಾನು ಅವಾಗ ಅದ ಜೋಶ್ ಒಳಗೆ ಇದ್ದೆ, ಸಣ್ಣ ಏಜ್ ಇತ್ತು, ಅದ ಜೋಶ್ ಒಳಗೆ ಇದ್ದೆ, ಚಲೋ ತಂಗೆ ದುಡಿತಿದ್ನೆ, ಎಲ್ಲ ನಡೀತಿತ್ತು. ಹಂಗೆ ವಯಸ್ಸಾದಂಗೆ ನಮಗೂ ಒಂದು ಸ್ವಲ್ಪ ಮನೆ ನೆನಪಾಕ್ಕವು, ಹೆಣ್ರು ಮಕ್ಕಳು ನೆನಪಾಕ್ಕವು, ಇಲ್ಲ ಊರಾಗ ಇರ್ಬೇಕಂತಂದು ಅನ್ನಿಸ್ತೈತಿ. ಹಿಂಗಾಗಿ ನಾನು ಡಿಸೈಡ್ ಮಾಡೇ ಬಂದ್ಬಿಟ್ಟೇನಿ ರೀ ಹಿರಿಯರ. ಭಾರಿ ಚಲೋ ಮಾಡಿ ಬಿಡೋ ನೀನು. ನನ್ನ 4 ಮಂದಿಗೆ ಸ್ಫೂರ್ತಿ ನೋಡಪ್ಪ ನೀ ಊರಾಗ. ನೀ ಹೇಳಿದ್ದು ಒಂದೊಂದು ಮಾತು ಈ ನನ್ನ ಮಕ್ಳಿಗೆ ಹೇಳ್ಬೇಕು, ಹುಡುಗರಿಗೆ ಬರೀ ಬೆಂಗಳೂರು ಅಂತ ಸಾಯ್ತಾವ. ನನ್ನ ಮೊಮ್ಮಗನೂ ಅದಾನಪ್ಪ. ಬರೀ ಅಜ್ಜಾನ ಬೆಂಗಳೂರಿಗೆ ಹೋಗ್ತೀನಿ. ಅಲ್ಲಿ ಏನು ಮಾಡ್ತಿಲ್ಲ ಅಂತಂದ್ರೆ ಏನಿಲ್ಲ, ಉತ್ತರನೇ ಇಲ್ಲ ಅದಕ್ಕೆ. ಒಟ್ಟು ಬೆಂಗಳೂರಿಗೆ ಹೋಗ್ತೀನಿ ನಾವು. ಕಳಿಸ್ರಿ ಯಾರ ಸ್ವಲ್ಪ ದಿನ ಹೋಲಿ, ಗೊತ್ತಾಕತ್ತ ಅವ್ರಿಗೆ ಅಲ್ಲಿ ಬಾಳೆ ಏನಂತಂದು. ನೀವು ಇಲ್ಲೇ ಕುಂತ ಚಂದ ಹೊಟ್ಟೆ ಗಿಟ್ಟಿಗೆ ಹಾಕಿರಲ್ಲ, ಅವ್ರಿಗೇನು ಅವರು ಇರೋದಿಲ್ಲ. ಹೋಲಿ, ಕಲ್ಕೊಂಬರ್ಲಿ, ಕೆಲಸ ಎಲ್ಲ ಕಲ್ಕೊಂಬರ್ಲಿ. ಅಲ್ಲೇನು ಆರಾಮ್ ಹೋಗಿ ದುಡಿದು ಬರಲಿ. ಏನು ಮಾಡ್ಕೊಳಕ್ಕೆ ಬರ್ತೈತಿ ಮಂಗೆ ನಮಗೆ? ಇಲ್ಲೇ ಹರಿಗಾಡ್ತಿರ್ತಾನೆ, ನಾಯಿ ಹರಿಗಾಡ್ದಂಗೆ. ಒಂದು ಚಾ ಮಾಡ್ಕೊಳಕ್ಕೆ ಬರೋದಿಲ್ಲ ಇವಂಗ. ಇವೊಂದು ಅಲ್ಲಿ ದೋಸ್ತರ ಜೊತೆ ರೂಮ್ ಮಾಡಿ ಮಾಡ್ಕೊಂಡು ತಿಂತಾನೆ. ಒಳ್ಳೆ ಹೇಳಿದ್ದೆ ಶಿವಾನಂದ ನೀನು. ನೀವೇನೋ ಹೇಳ್ರಿ ಹಿರಿಯಾರ, ಹುಡುಗರು ಮಾತ್ರ ನೀವು ಹೇಳಿದ ಮಾತಂತರೂ ಕೇಳೋದಲ್ಲ. ಇದು ಮಾತು 100ಕ್ಕೆ 100 ಪಕ್ಕ. ಅದಕ್ಕೆ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡ್ರಿ, ಅವ್ರೇನು ಮಾಡ್ತಾರೆ ಮಾಡಲಿ. ಓ ಶಿವಾನಂದ, ನೀ ಇಲ್ಲಿ ಬಂದೇನಾ? ನಾ ಅಲ್ಲೇ ಮನೆಗೆ ಹೋಗಿದ್ನಪ್ಪ. ಮತ್ತು ನಿಮ್ಮವ್ವ ಹೇಳ ಶಿವಾನಂದ ಹೊಲಕ್ಕೆ ಹೋಗ್ಯಾನಂತಂದು. ಹ್ಞೂ ಅಪ್ಪ, ಅದಕ್ಕೆ ನಾ ಅವಾಗ ಹೇಳೇ ಬಂದಿದ್ನಿ, ಅಪ್ಪ ಬಂದು ಹೇಳ ಅಂತಂದು. ಅದಕ್ಕೆ ಸಣ್ಣ ನನಗೂ ಮನ್ಯಾಗ ಕುಂತ್ಕೊಂತ ಬೇಸರ ಆಕತ್ತ, ಹೊಲದ ದಗ್ದಾರ ಕಲ್ಕೊಂಡು ಹೊಲ ಆಗಿಲ್ಲಾರ ಏನಾರ ಮಾಡೋಣ ಅಂತಂದು. ಅದಕ್ಕೆ ಸೆಲೆಕೆ ಹಿಡ್ಕೊಂಡು ಬನ್ನಿ ನೋಡ್ರಿ ಅಪ್ಪರ.
ಆತ್ಲಿ ಇದು ಕೆಲಸ ನಿನಗೆ ನಿಗತ್ತನ ಇದು ಮೊದಲು ನೋಡ್ಕೊ, ಇಲ್ಲಾಂದ್ರೆ ಬೇರೆ ಕೆಲಸ ಮಾಡ. ಮೊದ್ಲು ಭೂಮಿದಾಗದಿದ ಏನ ಭಾಳ ಕಸು ಗಿಸು ಬೇಕು. ನೀ ಮೊದ್ಲು ಸೂಕ್ಷ್ಮದಿ. ಹಾಂ, ಸ್ವಲ್ಪ ತಂಡಿ ಆದರೂ ಮಕ್ಕೊಂಬಿಡ್ತಿ, ಸ್ವಲ್ಪ ಬ್ಯಾಸಿಗೆ ಆದರೂ ನಿನಗೆ ಆಗ್ಬೋದಿಲ್ಲ. ಹಾಂ, ವಿಚಾರ ಮಾಡಿ. ಮತ್ತು ಏನಿಲ್ಲಪ್ಪ, ಎಲ್ಲ ನಾ ಕಲಿತೀನಿ. ಅದಕ್ಕೆ ಸೆಲ್ ಕೆಡ್ಕೊಂಡ ಬಂದಿನ. ಕಲಿತೀನಿ ಎಲ್ಲ. ಸ್ವಲ್ಪ ಟೈಮ್ ಕೊಟ್ಟು ನಾನು ಕಲಿತೀನಿ. ಭೂಮಿ ಉದ್ಯೋಗನ ಚಲೋ ಅನ್ಸಾತೈತೆ ನನಗೂ. ಚಲೋ ಅಂತಲ್ಲ, ಇದು ಬಂಗಾರದ ಉದ್ಯೋಗ ಇದ್ದಂಗಿದೆ. ಏನ ನೀ ನೋಡು, ವಿಚಾರ ಮಾಡು. ಭೂಮಿ ಉದ್ಯೋಗ ಮಾಡ್ತಾರೆ, ಭೂಮಿ ದಗದಾನ ಮಾಡು. ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅದು ಮಾಡು. ಏನ್ರಿ ಗೌಡ್ರ, ಮಗಗೆ ಪೂರ್ತಿ ಟ್ರೈನಿಂಗ್ ಕೊಡ್ಸಕತ್ಬಿಟ್ರನ? ಏನಪ್ಪ ಕಲ್ಲಪ್ಪ, ಏನು ಟ್ರೈನಿಂಗ್ ಇಲ್ಲಪ್ಪ. ಅವ್ಗೆ ಇಷ್ಟ ಬಂದಿದ್ದು ಅವ್ನು ಮಾಡಿ. ಯಾವಾಗೂ ಅವ್ಗೆ ಏನು ಅದನ್ನು ಮಾಡಿ ಇದನ್ನು ಮಾಡ ಅಂತ ಹೇಳಿಲ್ಲ ನಾವು. ಅವಂಗ ಇಷ್ಟ ಬಂದೈತೆ. ಮತ್ತು ಇಲ್ಲಿ ಊರಿಗೆ ಬಂದಾನ, ದುಬೈದಾಗಿದ್ದ. ಇಷ್ಟ ಬಂದೈತೆ, ಅವ್ನು ಮಾಡಾಕತ್ತಾನ, ಮಾಡಲಿ. ಹಾಂ, ಇಲ್ಲ ಹೇಳ್ರಿ ಗೌಡ್ರ, ಮಾಡ್ಕೊಂತ ಹೋಗ್ಲಿ. ಇದನ್ನ ಭೂಮಿ ತಗದನ ಮಾಡಲಿ. ಭೂಮಿ ತಾ ಯಾವತ್ತೂ ಯಾರನ್ನೂ ಕೈ ಬಿಟ್ಟಿಲ್ಲ ನಮ್ಮನ್ನ. ಈ ಊರಿನಂತೂ ಕೈ ಬಿಟ್ಟಿಲ್ಲ. ಎಲ್ಲ ಚಲೋ ಆಕತಿ, ಮಾಡ್ಕೊಂಡು ಹೋಗ್ಲಿ ಹೇಳ್ರಿ. ಆಯ್ತಳಪ್ಪ, ಮಾಡೇ ಅಂತಕ್ಕೆ ಇದನ್ನ ನೋಡ್ಕೊಂಡು ಮಾಡೇ ಅಂತಕ್ಕೆ. ಇವನ್ ಕರಿ, ಕಲ್ಯಾಣ ಕರಿ, ಎಲ್ಲೆಲ್ಲಿ ಏನೇನು ನೀರು ಹಾಸ್ಬೇಕು ಅವ್ನು ಹೇಳ್ಕೊಡ್ತಾನೆ ಸ್ವಲ್ಪ. ಏನೋ ನಮ್ಮ ಹೊಲ್ದಾನ ಆಳವ ಹೇಳ್ಕೊಡ್ತಾನೆ. ಅವ್ನು ಸ್ವಲ್ಪ ನೋಡ್ಕೊಂಡು ದಿವಸ ಒಂದು 2-3 ತಾಸು ಬಂದು ಹೊಲಕ್ಕೆ. ಹಂಗೆ ನಿನಗೆ ಇದಾದಂಗೆ ಟ್ಯಾಕ್ಟರ್ ಹೊಡ್ಯಾಕ ಕಲ್ಕೊ. ಹ್ಞೂ ರೀ ಅಪ್ಪ, ಆಯ್ತು ಹೇಳ್ರಿ.